ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ಟಾರ್ ಹೋಟೆಲು ಸೇಫ್ ಅನ್ನೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತ ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್, ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿ ತಿನ್ನೋಕ್ಕೂ ಮುನ್ನ ಎಚ್ಚರವಾಗಿರಿ. ಫುಲ್ ಹೈಜೀನ್ ಅಂತ ತಿನ್ನೋಕೆ ಹೋದ್ರೆ ನಿಮ್ ಕತೆ ಮುಗೀತು. ಕೊಳೆತ ಮಾಂಸ, ತರಕಾರಿಯಿಂದಲೇ ರೆಡಿ ಆಗುತ್ತೆ ಸ್ಪೈಸಿ ಫುಡ್ಡು. ಅವಧಿ ಮುಗಿದಿರುವ ಹಾಲಿನಲ್ಲೇ ನಿಮ್ಗೆ ಕೊಡ್ತಾರೆ ಕಾಫಿ, ಟೀ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಹೋಟೆಲ್ ಕರ್ಮಕಾಂಡ ಬಯಲಾಗಿದೆ. ಬೆಂಗಳೂರಿನಲ್ಲಿ ಮುಂದುವರಿದ ಆಹಾರ ಇಲಾಖೆ ರೇಡ್. ಯುಬಿ ಸಿಟಿಯ ಸ್ಕೈ ಹೋಟೆಲ್ನಲ್ಲಿ ನೀವು ಏನಾದ್ರೂ ತಿಂದ್ರೆ ಅಲ್ಲಿ ಕಂಟಕ ಆಗೋದು ಪಕ್ಕ. ಹೋಟೆಲ್ನಲ್ಲಿ ಇರೋದಿಲ್ಲ ಬರೀ ಕೊಳೆತ ಮಾಂಸ, ಕೊಳೆತ ತರಕಾರಿ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೂಸ್ಟ್ ಬಂದಿರುವ ಮಾಂಸ ಪತ್ತೆಯಾಗಿದೆ. ಯುಬಿ ಸಿಟಿಯ 16ನೇ ಫ್ಲೋರ್ನಲ್ಲಿ ಈಗ ಬೂಸ್ಟ್ ಬಂದಿರುವ ಆಹಾರ ಪತ್ತೆಯಾಗಿದೆ. ಸ್ಕೈ ಹೋಟೆಲ್ಗೆ ಬೀಗ ಜಡಿದಿದ್ದಾರೆ ಅಧಿಕಾರಿಗಳು. ಅಡುಗೆ ಮನೆ ಕ್ಲೀನ್ ಇಲ್ಲ, ಸ್ಟಾರ್ ಹೋಟೆಲ್ ಸೇಫ್ ಅನ್ನೋರೆ ಈ ಸ್ಟೋರಿಯನ್ನ ಇಲ್ಲಿ ನೋಡ್ಲೇಬೇಕು. ಯಾಕಂತ ಅಂದ್ರೆ ಟೇಸ್ಟಿ ಹೈಜೀನ್ ಅಂತ ತಿಂದ್ರೆ ನೀವು ಕೂಡ ಸತ್ತೇ ಹೋಗ್ತೀರಾ. 5 ಸ್ಟಾರ್ ಅನ್ಕೊಂಡು ತಿನ್ನೋಕೆ ಹೋದ್ರೆ ಹೊಗೆ ಫಿಕ್ಸು. ಯಾಕಂತ ಅಂದ್ರೆ ಈಗ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಟೆಲ್ಗೆ ಹೋಗಿ ತಿಂತೀವಿ. ಅದರಲ್ಲೂ ಕೂಡ 5 ಸ್ಟಾರ್ ಹೋಟೆಲ್ಗೆ ಹೋಗಿ ತಿಂತೀವಿ. ಕಾಸ್ಟ್ಲಿ ಫುಡ್ ಅನ್ನ ಆರ್ಡರ್ ಮಾಡ್ತೀವಿ. ಆದ್ರೆ ಅಲ್ಲಿ ಸಿಕ್ಕಿರೋದು ಕೊಳೆತ ಆಹಾರ, ಕೊಳೆತ ಮಾಂಸ, ಕೊಳೆತ ತರಕಾರಿ. ಸ್ಟಾರ್ ಹೋಟೆಲ್ ಸೇಫ್ ಅನ್ನೋರೆ ಒಂದ್ ರೀತಿಯಾಗಿ ನಿಲ್. ಯಾಕಂತ ಅಂದ್ರೆ ಸ್ವಲ್ಪ ಜನ ಅನ್ಕೊಳ್ತಾರೆ ಸ್ಟಾರ್ ಹೋಟೆಲ್ಸು ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾರೆ, ಇನ್ನು ಕ್ಲೀನ್ ಆಗಿರುತ್ತೆ, ಹೈಜೀನ್ ಇರುತ್ತೆ ಅಂತ ಹೇಳಿ ಚೆನ್ನಾಗಿರೋ ಹೋಟೆಲ್ ಅನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಗೊತ್ತಾಗೋದು ಇಲ್ಲಿ ನೋಡಿ, ಕೊಳೆತ ಹಾಲಿನಲ್ಲಿ, ಕೊಳೆತ ತರಕಾರಿಯಲ್ಲಿಗೆ ಫುಡ್ ಅನ್ನ ರೆಡಿ ಮಾಡಿದ್ದಾರೆ. ಕೊಳೆತ ಮಾಂಸ ಸಿಕ್ಕಿರುವಂತದ್ದು. ಇನ್ನ ಯುಬಿ ಸಿಟಿಯ 16th ಫ್ಲೋರ್ ಅನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಬೀಗ ಜಡಿದಿರುವಂತದ್ದು. ಯುಬಿ ಸಿಟಿಯ ಸ್ಕೈ ಲಾಂಜ್ ಬಳಿಕ ಬ್ರಿಗೇಡ್ ರೋಡ್ ನಲ್ಲೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪಬ್ಗಳ ಮೇಲೆ ಕೂಡ ದಾಳಿಯಾಗಿದೆ. ಚರ್ಚ್ ಸ್ಟ್ರೀಟ್ ನ ಹಲವು ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಪೆಗ್ ಮತ್ತು ಬಾಟಲ್ಸ್ ಪಬ್ನಲ್ಲಿ ಅಧಿಕಾರಿಗಳು ಪರಿಶೀಲನೆ. ಪಬ್ನಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಕೂಡ ಪತ್ತೆ ಆಗಿದ್ದಾವೆ. ಫಂಗಸ್ ಬಂದ ಮಶ್ರೂಮ್ ಹಾಗೂ ಅವಧಿ ಮೀರಿದ ಕ್ರೀಮ್ ಕೂಡ ಪತ್ತೆಯಾಗಿದೆ. ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಪತ್ತೆ ಆಗಿರುವಂತದ್ದು. ಅವಧಿ ಮೀರಿ ಗಬ್ಬೆದ್ದು ನಾರುವ ಮಶ್ರೂಮ್ಗಳನ್ನ ಶೇಖರಣೆ ಮಾಡಿದ್ದಾರೆ. ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ, ಮಶ್ರೂಮ್ನಲ್ಲಿ ಫಂಗಸ್ ಆಗಿರುವಂತದ್ದು. ಇನ್ನು ಜೊತೆಗೆ ಚೈನೀಸ್ ಅಡುಗೆಗೆ ಪದಾರ್ಥಗಳಿಗೆ ಕೊಳೆತ ತರಕಾರಿಗಳು ಕೂಡ ಪತ್ತೆಯಾಗಿದ್ದಾವೆ. ಯುಬಿ ಸಿಟಿಯ ಒಂದ್ ಕಡೆ ಯುಬಿ ಸಿಟಿಯ ಸ್ಕೈ ಲಾಂಜ್ ಬಳಿಕ ಬ್ರಿಗೇಡ್ ರೋಡ್ ನಲ್ಲೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು. ಬ್ರಿಗೇಡ್ ರೋಡ್ ನಲ್ಲಿರುವ ಹೋಟೆಲ್ ಹಾಗೂ ಪಬ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಇನ್ನು ಪೆಗ್ ಮತ್ತು ಬಾಟಲ್ಸ್ ಪಬ್ನಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿರುವಂತದ್ದು. ಪಬ್ನಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಕೂಡ ಪತ್ತೆಯಾಗಿದ್ದಾವೆ. ಒಂದ್ ಕಡೆ ಈಗ ಎಟ್ ಅ ಟೈಮ್ ಒಂದೇ ದಿನ ಒಂದ್ ಕಡೆ ಅಶೋಕ್ ಹೋಟೆಲ್ ಮೇಲೆ ಆಹಾರ ಅಧಿಕಾರಿಗಳು ದಾಳಿ ಮಾಡಿದ್ರು. ತದನಂತರ ಅಶೋಕ್ ಹೋಟೆಲ್ನಲ್ಲಿ ಕೊಳೆತ ತರಕಾರಿ ಪತ್ತೆಯಾಗಿತ್ತು. ಯುಬಿ ಸಿಟಿ 16th ಫ್ಲೋರ್ ನಲ್ಲಿರುವ ಹೋಟೆಲ್ ಅನ್ನ ಕೂಡ ರೇಡ್ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಸಿಕ್ಕಿರುವಂತದ್ದು ಕೊಳೆತ ಮಾಂಸ ಹಾಗೆ ಕೊಳೆತ ತರಕಾರಿಗಳು. ಈಗ ಅದೇ ನಿಟ್ಟಿನಲ್ಲಿ ಮತ್ತೆ ಈಗ ಬ್ರಿಗೇಡ್ ರೋಡ್ ನಲ್ಲಿರುವ ಪಬ್ ಹಾಗೂ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು ಇನ್ನು ರೇಡ್ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಅವರಿಗೆ ಅವಧಿ ಮೀರಿ ಗಬ್ಬೆದ್ದು ನಾರುವ ಮಶ್ರೂಮ್ಗಳನ್ನ ಶೇಖರಣೆ ಮಾಡಿರೋದು ಗೊತ್ತಾಗಿದೆ. ಇನ್ನು ಅವಧಿ ಮೀರಿ ಗಬ್ಬೆದ್ದು ನಾರುವ ಮಶ್ರೂಮ್ ಶೇಖರಣೆ ಮಾಡಿದ್ದಷ್ಟೇ ಅಲ್ಲದೆ ಅಲ್ಲಿ ಕೊಳೆತ ತರಕಾರಿಗಳು ಕೂಡ ಪತ್ತೆಯಾಗಿರುವಂತದ್ದು. ಯುಬಿ ಸಿಟಿಯ ಸ್ಕೈ ಲಾಂಜ್, ಬ್ರಿಗೇಡ್ ರೋಡ್ ನಲ್ಲಿರುವ ಹೋಟೆಲ್, ಪಬ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಚರ್ಚ್ ಸ್ಟ್ರೀಟ್ನ ಹಲವು ಹೋಟೆಲ್ಗಳಲ್ಲಿ
ಆಹಾರ ಪದಾರ್ಥಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆಹಾರ ಇಲಾಖೆಯ ಅಧಿಕಾರಿಗಳು ಚೀಸ್ ಪ್ಯಾಕೆಟ್ನಲ್ಲಿ ಜಿರಳೆ ಪತ್ತೆಯಾಗಿದೆ, ಇನ್ನು ಫಂಗಸ್ ಪತ್ತೆಯಾಗಿದೆ, ಕೊಳೆತು ನಾರ್ತಾ ಇರುವ ಮಶ್ರೂಮ್ ಅನ್ನ ಶೇಖರಣೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ರಾಯಲ್ ಚೈನ್ ಹೋಟೆಲ್ನಲ್ಲೂ ಕೂಡ ಈ ರೀತಿಯಾಗಿ ಕೊಳೆತ ಫಿಶ್ ಹಾಗೂ ಮಾಂಸ ಪತ್ತೆಯಾಗಿರುವಂತದ್ದು. ಮದ್ರಾಸ್ ಕಿಚನ್ ಮೇಲೆ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ರು. ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಕೊಳೆತ ಬೇಬಿ ಕಾರ್ನ್ ಪತ್ತೆಯಾಗಿದೆ. ಕೊಳೆತ ಬೇಬಿ ಕಾರ್ನ್ ಅನ್ನ ಕೂಡ ಹಾಗೆ ಇಟ್ಟಿದ್ದಾರೆ. ಕೊಳೆತ ಚಿಕನ್ ನೋಡಿ ನೀವು ಏನಾದ್ರೂ ಇವಾಗ 5 ಸ್ಟಾರ್ ಹೋಟೆಲ್ಗೆ ಯಾಕೆ ಹೋಗ್ತಾರಪ್ಪ, ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಫುಡ್ಡು, ಇನ್ನು ಸಖತ್ತಾಗಿರುತ್ತೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅವರಿಗೆ ಈ ರೀತಿಯಾಗಿ ಕೊಳೆತ ಮಾಂಸ, ಕೊಳೆತ ತರಕಾರಿ ಈಗ ಸಿಗ್ತಾ ಇದೆ.